ಓಹ್ ಬಂದ್ರಾ, ಬನ್ನಿ ಬನ್ನಿ. ಆಫ್ಟರ್ ಲವ್ ಮಾಕ್ಟೇಲ್ ಡಾರ್ಲಿಂಗ್ ಕೃಷ್ಣ ಅವರು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಬಹುಬೇಡಿಕೆಯ ನಟ. ಹಾಗಿದ್ರೆ ಡಾರ್ಲಿಂಗ್ ಕೃಷ್ಣ ಅವರು ಮಾಡಿದಂತಹ ಎಲ್ಲ ಸಿನಿಮಾಗಳ ಬಜೆಟ್ ಮತ್ತು ಕಲೆಕ್ಷನ್ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮದರಂಗಿ 2013ರಲ್ಲಿ ಬಂದ ಸಿನಿಮಾ. ಮಲ್ಲಿಕಾರ್ಜುನ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. 1.5 ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ 5 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಗಿತ್ತು. ನಮ್ಮ ದುನಿಯಾ ನಮ್ಮ ಸ್ಟೈಲ್ 2013ರಲ್ಲಿ ಬಂದ ಸಿನಿಮಾ. ಪ್ರೀತಮ್ ಗುಬ್ಬಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. 3 ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ ಕೇವಲ 3.5 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು. ಜಾಲಿ ಬಾರು ಮತ್ತು ಪೋಲಿ ಹುಡುಗರು 2014ರಲ್ಲಿ ಬಂದ ಸಿನಿಮಾ. ಶ್ರೀಧರ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. 2 ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ 4 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಆಗಿತ್ತು. ರುದ್ರತಾಂಡವ 2015ರಲ್ಲಿ ಬಂದ ಸಿನಿಮಾ. ಗುರು ದೇಶಪಾಂಡೆ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. 5 ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ 9.3 ಕೋಟಿ ಕಲೆಕ್ಷನ್ ಮಾಡಿ ಆ್ಯಾವ್ರೇಜ್ ಆಗಿತ್ತು. ಚಾರ್ಲಿ 2015ರಲ್ಲಿ ಬಂದ ಸಿನಿಮಾ. ಶಿವ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. 3.5 ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ 6 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಆಗಿತ್ತು. ಜಾನ್ ಜಾನಿ ಜನಾರ್ದನ್ 2016ರಲ್ಲಿ ಬಂದ ಸಿನಿಮಾ. ಗುರು ದೇಶಪಾಂಡೆ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. 6 ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ 10 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಆಗಿತ್ತು. ದೊಡ್ಡ ಮನೆ ಹುಡುಗ 2016ರಲ್ಲಿ ಬಂದ ಸಿನಿಮಾ. ದುನಿಯಾ ಸೂರಿಯವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. 16 ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ 46 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಗಿತ್ತು. ಮುಂಬೈ 2017ರಲ್ಲಿ ಬಂದ ಸಿನಿಮಾ. ಎಸ್ ರಮೇಶ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. 4 ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ 3 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು. ಹುಚ್ಚ 2 2018ರಲ್ಲಿ ಬಂದ ಸಿನಿಮಾ. ಓಂ ಪ್ರಕಾಶ್ ರಾವ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. 4 ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ 5.3 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು. ಲವ್ ಮಾಕ್ಟೇಲ್ 2020ರಲ್ಲಿ ಬಂದ ಸಿನಿಮಾ. ಡಾರ್ಲಿಂಗ್ ಕೃಷ್ಣ ಅವರೇ ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. 2 ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ 16 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಗಿತ್ತು. srikrishna@gmail.com 2021ರಲ್ಲಿ ಬಂದ ಸಿನಿಮಾ. ನಾಗಶೇಖರ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. 8 ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ ಕೇವಲ 6 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು. ಲವ್ ಮಾಕ್ಟೇಲ್ 2 2022ರಲ್ಲಿ ಬಂದ ಸಿನಿಮಾ. ಡಾರ್ಲಿಂಗ್ ಕೃಷ್ಣ ಅವರೇ ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. 7 ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ 21 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಗಿತ್ತು. ಲೋಕಲ್ ಟ್ರೈನ್ 2022ರಲ್ಲಿ ಬಂದ ಸಿನಿಮಾ. ರಾಮಣ್ಣ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. 6 ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ ಕೇವಲ 5 ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು. ಲಕ್ಕಿ ಮ್ಯಾನ್ 2022ರಲ್ಲಿ ಬಂದ ಸಿನಿಮಾ. ಎಸ್ ನಾಗೇಂದ್ರ ಪ್ರಸಾದ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. 10 ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ 15 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಆಗಿತ್ತು. ದಿಲ್ ಪಸಂದ್ 2022ರಲ್ಲಿ ಬಂದ ಸಿನಿಮಾ. ಶಿವ ತೇಜಸ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. 6 ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ 9 ಕೋಟಿ ಕಲೆಕ್ಷನ್ ಮಾಡಿ ಆ್ಯಾವ್ರೇಜ್ ಆಗಿತ್ತು. ಮಿಸ್ಟರ್ ಬ್ಯಾಚುಲರ್ 2023ರಲ್ಲಿ ಬಂದ ಸಿನಿಮಾ. ನಾಯ್ಡು ಬಂಡಾರು ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. 8 ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ 12 ಕೋಟಿ ಕಲೆಕ್ಷನ್ ಮಾಡಿ ಆ್ಯಾವ್ರೇಜ್ ಆಗಿತ್ತು. ಲವ್ ಬರ್ಡ್ಸ್ 2023ರಲ್ಲಿ ಬಂದ ಸಿನಿಮಾ. PC ಶೇಖರ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. 5 ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ 10 ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಆಗಿತ್ತು. ಕೌಸಲ್ಯ ಸುಪ್ರಜಾ ರಾಮ 2023ರಲ್ಲಿ ಬಂದ ಸಿನಿಮಾ. ಶಶಾಂಕ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. 8 ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ 15 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಗಿತ್ತು. ಶುಗರ್ ಫ್ಯಾಕ್ಟ್ರಿ 2023ರಲ್ಲಿ ಬಂದ ಸಿನಿಮಾ. ದೀಪಕ್ ಅರಸ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. 6 ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ 7 ಕೋಟಿ ಕಲೆಕ್ಷನ್ ಮಾಡಿ ಆ್ಯಾವ್ರೇಜ್ ಆಗಿತ್ತು. ಸೊ ಡಾರ್ಲಿಂಗ್ ಕೃಷ್ಣ ಅವರು ಟೋಟಲ್ ಆಗಿ 19 ಸಿನಿಮಾಗಳನ್ನು ಮಾಡಿದ್ದಾರೆ. ಅದರಲ್ಲಿ ಹಿಟ್ಟಾದ ಸಿನಿಮಾಗಳು 6, ಸೂಪರ್ ಹಿಟ್ ಸಿನಿಮಾಗಳು 5, ಆ್ಯಾವ್ರೇಜ್ ಸಿನಿಮಾಗಳು 4, ಫ್ಲಾಪ್ ಆದ ಸಿನಿಮಾಗಳು 4. ಸೊ ಡಾರ್ಲಿಂಗ್ ಕೃಷ್ಣ ಅವರ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.